ಸುರಸುಮಾರು ನಾವು 9ನೇ ತರಗತಿ ಓದುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಗಣಿತದಲ್ಲಿ ನ್ಯೂಕ್ಲಿಯರ್ ರೇಖಾಗಣಿತದ ಪ್ರಸ್ತಾವನೆ. 12 ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಸಹಿತ ತಿಳಿಸಿ. 1ನೇದಾಗಿ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಹಾದು ಹೋಗಬೇಕು. ತಪ್ಪು. ಒಂದು ರೇಖೆಯನ್ನು ಅನೇಕ ರೇಖೆಯನ್ನು ಸರಳ ರೇಖೆಯನ್ನು ಎಳೆಯಬಹುದು. 2ನೇದಾಗಿ ಎರಡು ಪ್ರತ್ಯೇಕ ಬಿಂದುವಿನ ಮೂಲಕ ಅಪರಿಮಿತ ರೇಖೆಗಳನ್ನು ಹಾದು ಹೋಗುವುದು. ತಪ್ಪು. 1ನೇದಾಗಿ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಎಳೆಯಬಹುದು. ತಪ್ಪು. ಒಂದು ಅಂತ್ಯಗೊಂಡಿರುವ ರೇಖೆಗಳನ್ನು ಎರಡು ತುದಿಯಲ್ಲಿ ಅನಿರ್ದಿಷ್ಟವಾಗಿ ಇರಿಸಬಹುದು. ಸರಿ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಸರಿ. ನಾಲ್ಕನೇದಾಗಿ ಎರಡು ವೃತ್ತಗಳು ಸಮ ಎಂದಾದರೆ ಅವು ತ್ರಿಜ್ಯಗಳು ಸಮವಾಗಿರುತ್ತವೆ. ಸರಿ. ಒಂದು ವೃತ್ತವು ಆವರಿಸಿದ ಜಾಗವನ್ನು ಇನ್ನೊಂದು ವೃತ್ತವನ್ನು ಇಟ್ಟಾಗ ಆಯ್ಕೆಗೊಳ್ಳುತ್ತವೆ. ಆದ್ದರಿಂದ ಅವುಗಳ ಕೇಂದ್ರಗಳು ಮತ್ತು ಪರದೆಗಳು ಆಯ್ಕೆಗೊಳ್ಳುತ್ತವೆ. ತ್ರಿಜ್ಯಗಳು ಸಮನಾಗಿರುತ್ತವೆ. ರಲ್ಲಿ AB PQ ಮತ್ತು PQ S ಎಂದಾದರೆ AB S ಆಗಿರುತ್ತದೆ. ಸರಿನಾ? ತಪ್ಪು. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳನ್ನು ಒಂದಕ್ಕೊಂದು ಸಮ. ಸರಿ.